ಹಾಯ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ಟೊಮೆಟೊ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಇದು ಬಿಸಿ ಬಿಸಿ ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ, ಹಾಗೆ ಇಡ್ಲಿ ಜೊತೆಗೂ ಕೂಡ, ದೋಸೆ ಜೊತೆಗೆ, ಇಡ್ಲಿ ಜೊತೆಗೆ ಎಲ್ಲಕ್ಕೂ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಈಗ ಅದಕ್ಕೆ ಏನೇನು ಬೇಕು, ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ನೋಡಿ, ಮೊದಲಿಗೆ ನಾನು ಇಲ್ಲೊಂದು ಅರ್ಧ ಕೆಜಿ ಟೊಮೊಟೊ ತೊಗೊಂಡಿದ್ದೀನಿ. ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನು ತೇವಾಂಶ ಇಲ್ಲದ ಇರೋ ಹಾಗೆ ನೀಟಾಗಿ ಒರೆಸಿಟ್ಕೋಬೇಕಾಗತ್ತೆ. ತುಂಬ ಹಣ್ಣಾಗಿರೋ ಟೊಮೊಟೊ ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲಿ ಇನ್ನೂ ಸ್ವಲ್ಪ ಹಣ್ಣಾಗಬೇಕಿತ್ತು, ಆದರೂ ಪರವಾಗಿಲ್ಲ. ನೀವು ಮಾಡೋದಾದರೆ ಸ್ವಲ್ಪ ಹಣ್ಣಾಗಿರೋ ಅಂಥ ಟೊಮೊಟೊನ ತೊಗೊಂಡು ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಸ್ವಲ್ಪನೂ ತೇವ ಇಲ್ಲದೆ ಇರೋ ಹಾಗೆ ಒರೆಸಿಟ್ಕೋಬೇಕಾಗತ್ತೆ. ಇದಕ್ಕೆ ನಾಟಿ ಟೊಮೊಟೊ ತೊಗೊಂಡ್ರೇ ಟೇಸ್ಟಿಯಾಗಿರುತ್ತೆ. ನೋಡಿ, ಎಲ್ಲೂ ನೀಟಾಗಿ ಸ್ವಲ್ಪನೂ ತೇವ ಇಲ್ಲದೆ ಇರೋ ಹಾಗೆ ಒರೆಸಿಟ್ಕೊಂಡಿದ್ದೀನಿ. ಈಗ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಪ್ರತಿಯೊಂದು ಟೊಮೊಟೊ 4 ಭಾಗ ಮಾಡಿಕೊಂಡ್ರೆ ಸಾಕಾಗುತ್ತೆ. ಚೆಕ್ ಮಾಡ್ಕೊಳ್ಳಿ, ಒಂದ್ಸರಿ ಏನಾದರೂ ಕಿತ್ತೋಗಿದ್ರೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಟೊಮೊಟೊ ತುಂಬ ಹಣ್ಣಾಗಿದ್ದರೆ ನಮಗೊಂದು ಏನಪ್ಪ ಬೆನಿಫಿಟ್ ಅಂದರೆ ಬೇಗ ಬೇಯುತ್ತೆ. ಹಾಗಾಗಿ ತುಂಬ ಹಣ್ಣಾಗಿರೋ ಅಂಥ ಟೊಮೊಟೊನ ತೊಗೋಬೇಕಾಗತ್ತೆ. ನೋಡಿ, ನಾನೆಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಇದಾಗಿದೆ. ಈಗ ಒಂದು ಪಾನ್ಗೆ 1 ಸ್ಪೂನ್ ಆಗೋಷ್ಟು ಮೆಂತ್ಯ, ಹಾಗೆ 1.5 ಸ್ಪೂನ್ ಆಗೋಷ್ಟು ಸಾಸಿವೆ, ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ನಾವು ಬಾಡಿಸ್ಕೋಬೇಕಾಗತ್ತೆ. ಲೋ ಫ್ಲೇಮಲ್ಲೇ ಇರಬೇಕು ಸ್ಟವ್ವು. ಒಂದು 5 ನಿಮಿಷ ಟೈಮ್ ತೊಗೊಳುತ್ತೆ. ಒಳ್ಳೆ ಘಮ ಬರೋವರೆಗೂ ನಿಧಾನವಾಗಿ ಲೋ ಫ್ಲೇಮಲ್ಲೇ ಬಾಡಿಸ್ಕೋಬೇಕು. ಏಕೆಂದರೆ ಈ ಒಂದು ಉಪ್ಪಿನಕಾಯಿಗೆ ಇದ್ರ ಪೌಡ್ರೇ ಟೇಸ್ಟು ಕೊಡೋದು. ಹಾಗಾಗಿ ನೋಡಿ, ಈಗ ಇದನ್ನು ಹುರಿದುಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಹಚ್ಚಿರೋವಂಥ ಟೊಮೊಟೊ ಅದಕ್ಕೆ ಹಾಕ್ಕೊಳ್ಳೋಣ. ಆ್ಯಕ್ಚುಲಿ ಈ ಪಾತ್ರೆ ಬಂದು ಸ್ವಲ್ಪ ದಪ್ಪ ತಳ ಇರೋವಂಥದ್ದು ಇಟ್ಕೋಬೇಕಿತ್ತು. ನನಗೆ ಗೊತ್ತಾಗಲಿಲ್ಲ, ಮರ್ತುಬಿಟ್ಟೆ ನಾನು. ಟೊಮೊಟೊ ಹಾಕಿ ಬೇಯೋ ಟೈಮಲ್ಲಿ ನನಗೆ ಗೊತ್ತಾಯಿತು. ನೀವು ಮಾಡೋದಾದರೆ ಸ್ವಲ್ಪ ತಳ ದಪ್ಪಗಿರೋ ಅಂಥ ಪಾತ್ರೆನ ಇಟ್ಕೊಂಡು ಟೊಮೊಟೊ ಹಾಕ್ಕೊಳ್ಳಿ. ಏಕೆಂದರೆ ನಾವು ನೀರು ಹಾಕದೆ ನಾವು ಇದನ್ನು ಬೇಯಿಸೋದ್ರಿಂದ ತಳ ಅಂಟೋದಿನ ಅಂಟುತ್ತೆ. ತೆಳುವಾಗಿದ್ದರೆ ತಳ ಅಂಟ್ಕೊಳ್ಳುತ್ತೆ. ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ. ಈಗ ನೋಡಿ, ಈ ರೀತಿ ಕಪ್ಪು ಕಾಣ್ತಿದೆಯಲ್ಲ, ಈ ರೀತಿ ತಳ ಅಂಟುತ್ತೆ. ಹಾಗಾಗಿ ಸ್ವಲ್ಪ ಪಾತ್ರೆ ದಪ್ಪಗಿರೋ ಅಂಥ ಪಾತ್ರೆನ ಇಟ್ಕೊಳ್ಳಿ. ಇದನ್ನು ಲೋ ಫ್ಲೇಮಲ್ಲೇ, ಮೀಡಿಯಮ್ ಫ್ಲೇಮಲ್ಲೆಲ್ಲ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಯಾಕೆ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಂದ್ರೆ ನಾವು ಇದಕ್ಕೆ ನೀರು ಹಾಕ್ತಿಲ್ಲ. ಹಾಗಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಇದು ನೋಡಿ, ಒಂದು ಅರ್ಧ ಬೆಂದಾದಮೇಲೆ ನಾನು ಹುಣಸೆಹಣ್ಣು ಹಾಕ್ಕೊಳ್ತಾಯಿದ್ದೀನಿ. ಬೇಕು ಅಂದರೆ ನೀವು ಮೊದಲೇ ಹಾಕ್ಕೋಬೋದು. ಮೊದಲೇ ಹಾಕ್ಕೊಂಡು ತಳ ಅಂಟುತ್ತೆ ಅಂತ ನಾನು ಕೊನೆಯಲ್ಲಿ ಒಂದು ಅರ್ಧ ಬೆಂದಾದಮೇಲೆ ಹಾಕ್ಕೊಳ್ತಾಯಿದ್ದೀನಿ. ಈಗ ನೋಡಿ, ಆಲ್ಮೋಸ್ಟ್ ಆಗಿದೆ. ಇದನ್ನು ನೀಟಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾಯಿದ್ದೀನಿ. ಆ ಒಟ್ಟು ಮತ್ತು ಹುಣಸೆಹಣ್ಣೆಲ್ಲ ಇರುತ್ತಲ್ಲ, ಅದೆಲ್ಲ ಕಾಣಿಸ್ಕೋಬಾರ್ದು. ಆ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ಅಚ್ಚು ಖಾರದ ಪುಡಿನ ಹಾಕ್ಕೊಳ್ಳೋಣ. ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ತೊಗೊಳ್ತಾ ಇದ್ದೀನಿ. ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು 3/4 ಗ್ಲಾಸ್ ಆಗೋಷ್ಟು ತೊಗೊಳ್ತಾ ಇದ್ದೀನಿ. ಹಾಗೆ ನಾವು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಪೌಡ್ರು ಸಹ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಏನು ಗ್ಲಾಸ್ ತೊಗೊಂಡಿದ್ದೆ ಅದೇ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಉಪ್ಪು ಖಾರ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಹಾಕ್ಕೋಬೋದು. ಕಲಸಾದ್ಮೇಲೂ ಸಹ ನಾವು ಹಾಕ್ಕೋಬೋದು, ಕೊನೆಯಲ್ಲಿ ಸಹ. ನನಗಿದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೊಂದು ಒಗ್ಗರಣೆ ಕೊಟ್ಕೋಬೇಕಾಗತ್ತೆ. ಯಾಕೆ ನಾವು ಇದುವರೆಗೂ ಒಂದು ಸ್ವಲ್ಪನೂ ಆಯಿಲನ್ನು ಹಾಕಿಲ್ಲ. ಹಾಗಾಗಿ ಸ್ವಲ್ಪ ಆಯಿಲ್ ಹೆಚ್ಚಿಗೆ ಹಾಕ್ಕೊಂಡು ಇದಕ್ಕೆ ಒಗ್ಗರಣೆ ಕೊಟ್ಕೋಬೇಕು. ಈಗ ನೋಡಿಕೊಂಡು ನೀವು ಉಪ್ಪು ಖಾರನ ಟೇಸ್ಟ್ ನೋಡಿಕೊಂಡು ಹಾಕ್ಕೋಬಹುದು.
ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆಗೆ, ಇಡ್ಲಿ ಜೊತೆಗೆ, ದೋಸೆ ಜೊತೆಗೆ ಎಲ್ಲದಕ್ಕೂ ರುಚಿಯಾಗಿರುತ್ತೆ. ನೋಡಿ, ಈಗ ಟೇಸ್ಟ್ ನೋಡಿಕೊಂಡು ನೀವು ಖಾರ ಬೇಕು ಅಂದರೆ ಹಾಕ್ಕೋಬೋದು. ನನಗೆ ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು, ಅದಕ್ಕೆ ಇನ್ನೊಂದು ಅರ್ಧ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಕೊಟ್ಕೊಂಬಿಡೋಣ. ಒಗ್ಗರಣೆಗೆ ಸ್ವಲ್ಪ ಆಯಿಲು ಹೆಚ್ಚಿಗೆ ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ಜೀರಿಗೆ, ಸಾಸಿವೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೇಕು. ಈ ಉಪ್ಪಿನಕಾಯಿಗೆ ಸಾಸಿವೆ ಹೆಚ್ಚಿಗೆ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಸಾಸಿವೆ ಜೀರಿಗೆ ಸಿಡಿದ ನಂತರ ನಾವು ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕಾಗತ್ತೆ. ಜಜ್ಜಿ ಇಟ್ಕೊಂಡಿರೋ ಒಂದು 10-15 ಪಾಯಿ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ಒಗ್ಗರಣೆ ನೀಟಾಗಿ ಫ್ರೈ ಆಗಿದೆ. ಅದು ಬೆಳ್ಳುಳ್ಳಿ ತುಂಬ ಫ್ರೈ ಆಗೋ ಅವಶ್ಯಕತೆ ಇಲ್ಲ, ಇಷ್ಟಾದರೆ ಸಾಕಾಗುತ್ತೆ. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಳ್ಳೋಣ ಕಲರ್ಗೋಸ್ಕರ. ನೋಡಿ, ಈಗ ಇದು ಒಗ್ಗರಣೆ ಆಗಿದೆ. ಒಗ್ಗರಣೆನ ಈ ಉಪ್ಪಿನಕಾಯಿಗೆ ಹಾಕ್ಕೊಳ್ಳೋಣ. ಆಯಿಲು ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೇಕಾಗತ್ತೆ. ಒಗ್ಗರಣೆಗೆ ಒಂದು 4-5 ಸ್ಪೂನ್ ಅಷ್ಟು ಆಯಿಲನ್ನು ಬಳಸ್ಕೋಬೇಕಾಗತ್ತೆ. ಯಾಕೆಂದರೆ ಇದು ಕೆಡದೆ ಇರಬೇಕು ಅಂತಂದರೆ ಸ್ವಲ್ಪ ಆಯಿಲ್ ಕಂಟೆಂಟ್ ಹೆಚ್ಚಿಗೆ ಇರಬೇಕಾಗತ್ತೆ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸ್ಟವ್ ಆಫಲ್ಲಿರಬೇಕಾಗುತ್ತೆ. ಈಗ ಟೊಮೆಟೊ ಉಪ್ಪಿನಕಾಯಿ ರೆಡಿಯಾಗಿದೆ. ನೀವು ಒಂದ್ಸಲ ಮನೇಲಿ ಮರಿದೇ ಟ್ರೈ ಮಾಡಿ ನೋಡಿ. ಇದು ಕಮ್ಮಿ ಅಂದರೆ ಒಂದು 3-4 ಮಂತ್ಸ್ ಅಂತೂ ಕಂಪಲ್ಸರಿ ಹೊರಗಡೆ ಇಟ್ಕೊಂಡು ತಿನ್ಬೋದು. ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂತೀನಿ ಅಂದರೆ ಒಂದು 6 ತಿಂಗಳು ಕೆಡದೇ ಇರುತ್ತೆ. ಇದು ಅರ್ಜೆಂಟಿಗೆ ಬೇರೆ ಏನೂ ಮಾಡಲಿಕ್ಕಾಗಲ್ಲ. ಸ್ವಲ್ಪ ರೈಸ್ ಇಟ್ಕೊಂಡು ಇದೊಂದು ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಟೊಮೆಟೊ ಉಪ್ಪಿನಕಾಯಿ ರೆಡಿ ಆಯಿತು. ಒಂದು ದಿನ ಎಲ್ಲ ಹೊರಗಡೆ ಇಟ್ಬಿಟ್ಟು ನೆಕ್ಸ್ಟ್ ಡೇಯಿಂದ ನೀವು ಒಂದು ಬಾಕ್ಸ್ ಹಾಕ್ಕೊಂಡು ಫ್ರಿಜ್ಜಲ್ಲಾಗಲಿ ಇಟ್ಕೊಳ್ಬೋದು, ಇಲ್ಲಾಂದರೆ ಹೊರಗಡೆ ಆದರೂ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಮರಿದೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಪೂರ್ತಿ ನೋಡಿ, ನಿಮ್ಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.